ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಟ್ರೆಂಡಿಂಗ್ ಟಾಪಿಕ್ ಎನ್ವಿರಾನ್ಮೆಂಟಲ್ ಕಾನ್ಫರೆನ್ಸಸ್, ಅಂತಾರಾಷ್ಟ್ರೀಯ ಪರಿಸರ ಸಂಬಂಧಿಸಿದಂತಹ ಸಮಿತಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ಯಾವ ವರ್ಷದಲ್ಲಿ ಸ್ವೀಡನ್ನಲ್ಲಿ ಪರಿಸರಕ್ಕೆ ಸಂಬಂಧಿಸಿದ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಫಸ್ಟ್ ಇಂಟರ್ನ್ಯಾಷನಲ್ ಸಮಿಟ್ ನಡೆಸಲಾಯಿತು? ಸರಿ ಉತ್ತರ 1972 ಅಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. 1972 ಜೂನ್ 5ರಂದು ಪ್ರಪಂಚದಲ್ಲಿ ಮೊದಲ ಪರಿಸರ ಸಂಬಂಧಿಸಿದಂತಹ ಇಂಟರ್ನ್ಯಾಷನಲ್ ಸಮ್ಮಿಟ್ ಅನ್ನ, ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಆಯೋಜನೆ ಮಾಡಲಾಯಿತು. ಸೊ ಇದು ಬಹಳ ವಿಶೇಷವಾಗಿರುವಂತಹ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ಕಾನ್ಫರೆನ್ಸ್ ಆಗಿದ್ದು, ಮೊಟ್ಟ ಮೊದಲ ಪರಿಸರ ಸಂಬಂಧಿಸಿದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸಮ್ಮಿಟ್ ಆಗಿದೆ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಘೋಷಣೆ ಆಗಿದ್ದು ಯಾವ ಸಮ್ಮೇಳನದಲ್ಲಿ? ಸರಿಯಾದ ಉತ್ತರ ಇದೇ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಏನೋ ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಲ್ಲ, ಸೊ ಈ ಒಂದು ಆಚರಣೆಯ ತೀರ್ಮಾನ ಆಗಿದ್ದು ಸ್ಟಾಕ್ ಹೋಮ್ ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ನಲ್ಲಿ. ಸ್ಟಾಕ್ ಹೋಮ್ ಸಮ್ಮೇಳನದ ಮುಖ್ಯ ಘೋಷಣೆ ಏನು? ಸರಿಯಾದ ಉತ್ತರ ಓನ್ಲಿ ಒನ್ ಅರ್ತ್ ಅಂತೇಳಿ. ಓನ್ಲಿ ಒನ್ ಅರ್ತ್ ಅಂದರೆ ಏಕೈಕ ಭೂಮಿ ಇರುವಂಥದ್ದು ಅನ್ನುವಂಥ ಅರ್ಥದ ಓನ್ಲಿ ಒನ್ ಅರ್ತ್ ಇದು ಸ್ಟಾಕ್ ಹೋಮ್ ಸಮ್ಮೇಳನದ ಬಹಳ ಪ್ರಮುಖವಾದ ಘೋಷಣೆಯಾಗಿದೆ. ಭಾರತ ಸರ್ಕಾರವು ಪರಿಸರ ಸಂಬಂಧಿ ರಾಷ್ಟ್ರೀಯ ಸಮಿತಿಯನ್ನು, ಪರಿಸರಕ್ಕೆ ರಿಲೇಟೆಡ್ ಆಗಿರುವಂತಹ ರಾಷ್ಟ್ರೀಯ ಸಮಿಟನ್ನು, ನ್ಯಾಷನಲ್ ಸಮಿಟನ್ನು ರಚನೆ ಮಾಡಿದ ವರ್ಷ ಯಾವುದು? ಸರಿಯಾದ ಉತ್ತರ 1972ನ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ನ ನಂತರ ಭಾರತ ಸರ್ಕಾರದಲ್ಲಿ ಪರಿಸರಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರೀಯ ಸಮಿತಿಯನ್ನು ರಚನೆ ಮಾಡಲಾಯಿತು. ಇನ್ನು ಇಲ್ಲೊಂದು ಪ್ರಮುಖವಾದ ಕನ್ವೆನ್ಷನ್ ಬಗ್ಗೆ ಮಾತಾಡಬೇಕು, ರಾಮ್ಸರ್ ಕನ್ವೆನ್ಷನ್. ರಾಮ್ಸರ್ ಕನ್ವೆನ್ಷನ್ ಯಾವಾಗ ಆಯಿತು ಅಂತ ಕೇಳ್ತಾರೆ. 1971, ಬಿಫೋರ್ ಈ ಒಂದು ಏನು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಇದೆಯಲ್ಲ ಅದಕ್ಕಿಂತ ಮೊದಲು ರಾಮ್ಸರ್ ಕನ್ವೆನ್ಷನ್ ಆಯಿತು. ರಾಮ್ಸರ್ ಕನ್ವೆನ್ಷನ್ ಅನ್ನ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಅಂತ ಕರೀತಾರೆ. ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್, ವೆಟ್ಲ್ಯಾಂಡ್ ಅಂದರೆ ಆರ್ದ್ರ ಭೂಮಿ. ಆರ್ದ್ರ ಭೂಮಿ ಎಲ್ಲಿ ಆಗಿರೋದು ಇದು ಕೇಳಿದ್ರೆ ಜಿನೇವಾದಲ್ಲಿ, ಸ್ವಿಟ್ಜರ್ಲೆಂಡ್ನ ಜಿನೇವಾದಲ್ಲಿ. ಸ್ಟಾಕ್ ಹೋಮ್ ಸಮ್ಮೇಳನದ ಅಫಿಷಿಯಲ್ ನೇಮ್ ಏನು? ಸ್ಟಾಕ್ ಹೋಮ್ ಸಮ್ಮೇಳನದ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಟಾಕ್ ಹೋಮ್ ಸಮ್ಮಿಟ್ 1972 ಅಲ್ಲಿ ಆಯ್ತಲ್ಲ, ಸೊ ಇದರ ಅಫಿಷಿಯಲ್ ನೇಮ್ ಏನು ಕೇಳಿದ್ರೆ ಇದರ ಅಫಿಷಿಯಲ್ ನೇಮ್ UNCHE. ಏನಿದು UNCHE ಅಂತ ಕೇಳಿದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ದ ಹ್ಯೂಮನ್ ಎನ್ವಿರಾನ್ಮೆಂಟ್. ದ ಹ್ಯೂಮನ್ ಎನ್ವಿರಾನ್ಮೆಂಟ್ ಅನ್ನೋದೇನಿದೆ ಇದು ಸ್ಟಾಕ್ ಹೋಮ್ ಸಮ್ಮೇಳನದ ಅಫಿಷಿಯಲ್ ನೇಮ್ ಆಗಿದೆ. ಸ್ಟಾಕ್ ಹೋಮ್ ಸಮ್ಮೇಳನದ ನಂತರ ಜಾರಿಗೆ ಬಂದ ಅಂತಾರಾಷ್ಟ್ರೀಯ ಸಂಘಟನೆ, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಯಾವುದು? ಸರಿ ಉತ್ತರ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, UNEP. UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದು ಯಾರು? ಸರಿಯಾದ ಉತ್ತರ ಅಂದಿನ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಇಂದಿರಾ ಗಾಂಧಿ. ಸೊ ಸ್ಟಾಕ್ ಹೋಮ್ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಇಂದಿರಾ ಗಾಂಧಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ, ಪಾವರ್ಟಿ ಇಸ್ ದ ಗ್ರೇಟೆಸ್ಟ್ ಕಾಸ್ ಆಫ್ ಪೊಲ್ಯೂಷನ್ ಅಂತೇಳಿ. ಪಾವರ್ಟಿ ಈಸ್ ದ ಗ್ರೇಟೆಸ್ಟ್ cause of
ಪೊಲ್ಯೂಷನ್ ಅಂದರೆ ಬಡತನವೇ, ಯಾರು ಹೇಳಿದ್ದು ಇದನ್ನು? ಇಂದಿರಾ ಗಾಂಧಿ ಹೇಳಿದ್ದು. ಯಾವಾಗ ಹೇಳಿದ್ದು? ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ. ಅದರ ಅರ್ಥ ಏನು? ಬಡತನವೇ ಈ ಒಂದು ಪೊಲ್ಯೂಷನ್ಗೆ, ಪರಿಸರದ ದೂಷಣೆಗೆ, ಪರಿಸರದ ಪ್ರದೂಷಣೆಗೆ ಅಥವಾ ಪರಿಸರ ಮಾಲಿನ್ಯಕ್ಕೆ ಕಾರಣ ಅಂತೇಳಿ, ಅತಿ ದೊಡ್ಡ ಕಾರಣ ಅಂತ ಹೇಳ್ತಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ, ಮಾಂಟ್ರಿಯಲ್ ಪ್ರೋಟೋಕಾಲ್ ಮೇಲೆ ಎಲ್ಲವಕ್ಕೂ ಕೂಡ ಸಂಬಂಧಿಸಿದ್ದು. CFC ಕಡಿಮೆ ಮಾಡೋದು, ಓಜೋನ್ ಪದರದ ರಕ್ಷಣೆ ಮಾಡೋದು, ಓಜೋನ್ ಹಾನಿ ಮಾಡುವಂಥ ವಸ್ತುಗಳಿಂದ ದೂರ ಇರುವುದು, ಅವುಗಳ ಬಳಕೆ ಕಡಿಮೆ ಮಾಡುವಂಥದ್ದು ಎಲ್ಲದೂ ಕೂಡ ಸೇರಿದೆ. ಹಾಗಾದರೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಮಾಡಲಾದ ವರ್ಷ ಯಾವುದು? ಸೊ ಸರಿಯಾದ ಉತ್ತರ 1987. 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಹಿ ಹಾಕಲಾಯಿತು. ಮತ್ತು ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಯಾಗಿದ್ದು ಯಾವಾಗ ಕೇಳಿದ್ರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಜಾರಿಯಾಗಿದ್ದು 1989ನಲ್ಲಿ. 1989 ಪ್ರಮುಖ ಉದ್ದೇಶ ಏನು? ಪ್ರಮುಖ ಉದ್ದೇಶ ಓಜೋನ್ ರಕ್ಷಣೆ. ಪ್ರಮುಖ ಉದ್ದೇಶ ಓಜೋನ್ ಪದರವನ್ನು ರಕ್ಷಣೆ ಮಾಡುವಂಥದ್ದು. ಭಾರತವು ಜೈವಿಕ ವೈವಿಧ್ಯ ಅಭಿಸಮಯದ ಪಕ್ಷ ವಹಿಸಿದಂತಹ ವರ್ಷ ಯಾವುದು? ಸರಿ ಉತ್ತರ 1994. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಕರಿತೀವಿ. CBD ಅಂದರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ಈ ಒಂದು ಜೈವಿಕ ವೈವಿಧ್ಯಕ್ಕೆ ಭಾರತವು ಸೇರಿದಂತಹ ವರ್ಷ 1994ರಲ್ಲಿ. ಭಾರತವು ಜೈವಿಕ ವೈವಿಧ್ಯ ಅಧಿನಿಯಮವನ್ನು ಜಾರಿಗೆ ತಂದಂಥ ವರ್ಷ ಯಾವುದು? ಸರಿ ಉತ್ತರ 2002. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೊದಲ ಭೂ ಸಮಿತ ಅರ್ತ್ ಸಮಿಟ್ ಅಂತ ನಾವು ಕರಿತೀವಿ. ಇದನ್ನು ಆಯೋಜಿಸಲಾದ ವರ್ಷ ಯಾವುದು? ಸರಿ ಉತ್ತರ 1992. 1992ರಲ್ಲಿ ಫಸ್ಟ್ ಅರ್ತ್ ಸಮಿಟ್, ಮೊದಲ ಭೂ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಇದು UNCEOನ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್, ಇದರ ಅಡಿಯಲ್ಲಿ ಈ ಒಂದು ಭೂ ಸಮ್ಮೇಳನ ಆಯೋಜಿಸಲಾಗಿತ್ತು. UNCED ನೋಡಿ ಏನಿದು? ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದನ್ನು ಏನಂತ ಕೂಡ ಕರೀತಾರೆ ಕೇಳಿದ್ರೆ, ಇದನ್ನು ರಿಯೋ ಸಮಿಟ್ ಅಂತ ಕೂಡ ಕರೀತಾರೆ. ನೆನಪಿರಲಿ, ಇದನ್ನು ರಿಯೋ ಸಮಿಟ್ ಅಂತ ಕರೀತಾರೆ. ಇದು ಪ್ರಪಂಚದ ಮೊದಲ ಭೂ ಸಮ್ಮೇಳನ. ಹಾಗಾದರೆ ಪ್ರಪಂಚದ ಎರಡನೇ ಭೂ ಸಮ್ಮೇಳನ ಯಾವಾಗಾಯಿತು, ಎಲ್ಲಾಯಿತು? ಸೊ ಎರಡನೇ ಭೂ ಸಮ್ಮೇಳನ 2002ರಲ್ಲಾಯಿತು. ಎಲ್ಲಿ ಆಗಿದ್ದು? ದಕ್ಷಿಣ ಆಫ್ರಿಕಾದಲ್ಲಿ. ಹಾಗಾದರೆ ಪ್ರಪಂಚದ ಮೂರನೇ ಭೂ ಸಮ್ಮೇಳನ ಎಲ್ಲಾಯಿತು, ಯಾವಾಗಾಯಿತು? 2012ರಲ್ಲಾಯಿತು. ಎಲ್ಲಾಯಿತು? ಬ್ರೆಜಿಲ್ನಲ್ಲಾಯಿತು. ಬ್ರೆಜಿಲ್ನ ಪ್ಲೇಸಲ್ಲಿ ರಿಯೋ ಡಿ ಜನೈರೋದಲ್ಲೇ ಆಯಿತು. ರಿಯೋ ಡಿ ಜನೈರೋ. ಇವೆಲ್ಲವೂ ಕೂಡ ನೆನಪಿರಲಿ. ನೋಡಿ, ಪ್ರಪಂಚದ ಮೊದಲ ಭೂ ಸಮ್ಮೇಳನ 1992 ಅಲ್ಲಾಯಿತು. ಎರಡನೇ ಭೂ ಸಮ್ಮೇಳನ ದಕ್ಷಿಣ ಆಫ್ರಿಕಾದಲ್ಲಾಯಿತು. ಮತ್ತು ಮೂರನೇ ಭೂ ಸಮ್ಮೇಳನ ಬ್ರೆಜಿಲ್ನಲ್ಲಿ ಆಯಿತು. ಬ್ರೆಜಿಲ್ನ ರಿಯೋ ಡಿ ಜನೈರೋನಲ್ಲಿ ಆಯಿತು. ಕ್ಯೋಟೋ ಪ್ರೋಟೋಕಾಲ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ, ಕ್ಯೋಟೋ ಪ್ರೋಟೋಕಾಲ್ ಗ್ರೀನ್ ಹೌಸ್ ಅನಿಲಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಸಂಬಂಧಿಸಿದೆ. ಹಸಿರು ಮನೆ ಪರಿಣಾಮ ಬೀರುವಂತಹ ಅನಿಲಗಳ ಬಳಕೆಯನ್ನು ಕಡಿಮೆ ಮಾಡೋದಕ್ಕೆ ಸಂಬಂಧಪಟ್ಟಿದ್ದು ಕ್ಯೋಟೋ ಪ್ರೋಟೋಕಾಲ್. 1997ನಲ್ಲಿ ಇದು ಜಾರಿಗೆ ಬಂತು. 1997ನಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಜಾರಿಯಾಗಿರುವಂಥದ್ದು. ಕ್ಯೋಟೋ ಪ್ರೋಟೋಕಾಲ್ 1997ನಲ್ಲಿ ಜಾರಿಯಾಗಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ಗ್ಲೋಬಲ್ ವಾರ್ಮಿಂಗ್ ಅನ್ನು ಕೂಡ ಎಚ್ಚರಿಸಿತು. ಇದು ಕೂಡ ಗಮನಿಸಿ.
ಕ್ಯೋಟೋ ಪ್ರೋಟೋಕಾಲ್ ಅಂತಾರಾಷ್ಟ್ರೀಯ ಒಪ್ಪಂದ ಕೆಳಗಿನ ಯಾವ ಸಂಸ್ಥೆಗೆ ಸಂಬಂಧಿಸಿದೆ? ಸರಿ ಉತ್ತರ UNFCCC. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕಾರ್ಟ್ಜೆನಾ ಪ್ರೋಟೋಕಾಲ್ ನಡೆದ ವರ್ಷ ಯಾವುದು? ಸರಿ ಉತ್ತರ ಇಯರ್ 2000. 2000 ಇಸ್ವಿಯಲ್ಲಿ ಕಾರ್ಟ್ಜೆನಾ ಪ್ರೋಟೋಕಾಲ್ ನಡೆಯುತ್ತೆ ಮತ್ತು ಕಾರ್ಟ್ಜೆನಾ ಪ್ರೋಟೋಕಾಲ್ 2003ರಲ್ಲಿ ಜಾರಿಯಾಯಿತು. 2003ರಲ್ಲಿ ಜಾರಿಯಾಯಿತು ಕಾರ್ಟ್ಜೆನಾ ಪ್ರೋಟೋಕಾಲ್. ಇದನ್ನ ಲಿವಿಂಗ್ ಮಾಡಿಫೈಡ್ ಆರ್ಗನೈಸೇಷನ್, ಇದರ ಉದ್ದೇಶ ಲಿವಿಂಗ್ ಮಾಡಿಫೈಡ್ ಆರ್ಗನೈಸೇಷನ್. ಜಿನೆವಾ ಪ್ರೋಟೋಕಾಲ್ ನಡೆದ ವರ್ಷ ಯಾವುದು? ಸರಿ ಉತ್ತರ 1925. 1925ರಲ್ಲಿ ಜಿನೆವಾ ಪ್ರೋಟೋಕಾಲ್ ನಡೀತು. ಇದು ಕೆಮಿಕಲ್ ಮತ್ತು ಬಯೋಲಾಜಿಕಲ್ ವೆಪನ್ಗಳನ್ನು ನಿಷೇಧ ಮಾಡುವ ಉದ್ದೇಶದಿಂದ ನಡೆದಂಥ ಒಂದು ಪ್ರೋಟೋಕಾಲ್ ಆಗಿದೆ. ಏನಿದು? ಕೆಮಿಕಲ್ ಆ್ಯಂಡ್ ಬಯೋಲಾಜಿಕಲ್ ವೆಪನ್ಗಳ ನಿಷೇಧ. ಅಂದರೆ ಯುದ್ಧಗಳಾದ ಸಂದರ್ಭದಲ್ಲಿ ಕೆಮಿಕಲ್ ವೆಪನ್ಸ್ ಇರ್ಬೋದು, ಬಯೋಲಾಜಿಕಲ್ ವೆಪನ್ಗಳ ಬಳಕೆಯನ್ನು ಮಾಡಬಾರ್ದು ಅಂತ ಈ ಜಿನೆವಾ ಪ್ರೋಟೋಕಾಲ್ ಹೇಳ್ತು. ಇದು 1928ಅಲ್ಲಿ ಜಾರಿ ಬಂತು. 1925ಅಲ್ಲಿ ಈ ಪ್ರೋಟೋಕಾಲ್ ನಡೆದಿದ್ದು, 1920ಅಲ್ಲಿ ಜಾರಿ ಆಯಿತು. ಎಲ್ಲಿ ನಡೀತು ಇದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಪ್ರೋಟೋಕಾಲ್ ಆಗಿದೆ. ಎಲ್ಲಿ ಪ್ಲೇಸ್ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಮಾರ್ಪೋಲ್ ಕಾನ್ಫರೆನ್ಸ್ ನಡೆದ ವರ್ಷ ಯಾವುದು? ಸರಿ ಉತ್ತರ 1973. 1973ರಲ್ಲಿ ಮಾರ್ಪೋಲ್ ಕಾನ್ಫರೆನ್ಸ್ ನಡೆಯುತ್ತೆ ಮತ್ತು ಮಾರ್ಪೋಲ್ ಕಾನ್ಫರೆನ್ಸ್ ಬಗ್ಗೆ ಹೇಳೋದಾದ್ರೆ ಇದು ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ಗೆ ಸಂಬಂಧಿಸಿದೆ. ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಬೇಸೆಲ್ ಕನ್ವೆನ್ಷನ್ ನಡೆದ ವರ್ಷ ಯಾವುದು? ಸರಿ ಉತ್ತರ 1989. ಎಲ್ಲಿ ನಡೀತಿದ್ದು ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡಲ್ಲಿ. ಸ್ವಿಟ್ಜರ್ಲ್ಯಾಂಡಲ್ಲಿ 1989ರಲ್ಲಿ ಬೇಸೆಲ್ ಕನ್ವೆನ್ಷನ್ ನಡೆಯಿತು. ರಾಟರ್ಡಮ್ ಕನ್ವೆನ್ಷನ್ ನಡೆದ ವರ್ಷ ಯಾವುದು? ಸರಿ ಉತ್ತರ 1998. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲಿ ನಡೀತು ಕೇಳಿದ್ರೆ ಇದು ನೆದರ್ಲ್ಯಾಂಡಲ್ಲಿ ನಡೆದಿರುವಂಥದ್ದು ರಾಟರ್ಡಮ್ ಕನ್ವೆನ್ಷನ್. ಇದರಲ್ಲಿ ಭಾಗಿಯಾಗಿರುವಂಥ ಸಂಸ್ಥೆಗಳು UNEP ಮತ್ತು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಮತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇವೆರಡರ ಜಂಟಿ ಕನ್ವೆನ್ಷನ್, ಇದು ಜಂಟಿ ಕಾರ್ಯಾಚರಣೆ ಅಂತ ಕೂಡ ಹೇಳ್ಬೋದು. ಮಿನಮಾಟ ಕನ್ವೆನ್ಷನ್ ನಡೆದ ವರ್ಷ ಯಾವುದು? ಮಿನಮಾಟ ತುಂಬ ಸರಿ ಕೇಳಿರ್ತೀರಿ. ಜಪಾನ್ನಲ್ಲಿ ಒಂದು ಮಿನಮಾಟ ಅಂತೇಳಿ ಒಂದು ರೋಗ ಬರುತ್ತೆ. ಸೊ ಮರ್ಕ್ಯೂರಿಯ ಬಳಕೆಯ ವಿರುದ್ಧ, ಪಾದರಸದ ಬಳಕೆಯ ವಿರುದ್ಧ ನಡೆದಂಥ ಕನ್ವೆನ್ಷನ್ ಯಾವಾಗ ನಡೀತು? 2013ರಲ್ಲಿ ನಡೀತು. ಎಲ್ಲಿ ನಡೀತು? ಜಪಾನಲ್ಲಿ ನಡೀತು. ಉದ್ದೇಶ ಏನು? ಪಾದರಸದ ಬಳಕೆ ವಿರುದ್ಧ ಅಥವಾ ಬಳಕೆ ನಿಷೇಧದ ವಿರುದ್ಧ, ನಿಷೇಧದ ಬಗ್ಗೆ ನಡೆದಿರುವಂಥ ಕನ್ವೆನ್ಷನ್ ಇದು ಮಿನಮಾಟ ಕನ್ವೆನ್ಷನ್. ಸ್ನೇಹಿತರೆ, ಇದು ಎನ್ವಿರಾನ್ಮೆಂಟ್ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.